ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಅವರ ಪೂಜೆ ಆಗಬೇಕಾದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಅಂತ ಅಪ್ಪಣೆ ಮಾಡ್ತಾರೆ ಪುಟ್ಟರಾಜ ಕವಿಗವಾಯಿಗಳವರು. ಹಾವೇರಿ ಮಠದಲ್ಲಿ ಹಾವೇರಿಯ ಪರಮ ಪೂಜ್ಯರಿಂದ ಲಿಂಗ ದೀಕ್ಷೆಯನ್ನ ಡಾಕ್ಟರ್ ರಾಜ್ಕುಮಾರ್ ಮನೆತನದ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ಪಾಠಶಾಲೆ ನರಗುಂದದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಪುಟ್ಟಯ್ಯನವರ ಸೋದರ ಮಾವನವರಾಗಿರ್ತಕ್ಕಂಥ ಚಂದ್ರಶೇಖರಯ್ಯನವರು ಪುಟ್ಟಯ್ಯನನ್ನ ಪಂಚಾಕ್ಷರಿ ಗವಾಯಿಗಳವರ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಪಂಚಾಕ್ಷರಿ ಗವಾಯಿಗಳವರು ಪುಟ್ಟರಾಜ ಗವಾಯಿಗಳನ್ನಾಗಿ ಮಾಡಬೇಕಾದ್ರೆ ಅವರಿಗೆ ತಮ್ಮ ಬಳಿ ಇರತಕ್ಕಂಥ ಎಲ್ಲಾ ವಿದ್ಯೆಯನ್ನ ಅವರಿಗೆ ದಾರಿ ಎರಿತಾ ಇದ್ದಾರೆ. ಸಂಗೀತ, ಸಾಹಿತ್ಯ, ಹೀಗೆ ಎಲ್ಲವನ್ನ ಅವರಿಗೆ ಕಲಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಪುಟ್ಟಯ್ಯ ಪುಟ್ಟರಾಜನಾಗ್ತಾ ಇದ್ದಾನೆ. ಪುಟ್ಟರಾಜನಾಗಿ ಉಭಯ ಸಂಗೀತವನ್ನ, ಅನೇಕ ಬಗೆಯ ವಾದ್ಯಗಳನ್ನ ನುಡಿಸುವುದನ್ನಾಗಲಿ, ಆ ಸಂಗೀತವನ್ನ ಹಾಡುವುದನ್ನಾಗಲಿ ಪಂಚಾಕ್ಷರಿ ಗವಾಯಿಗಳವರ ಬಳಿಯಲ್ಲಿ ಪುಟ್ಟರಾಜರು ಸಾಧನೆಯನ್ನ ಮಾಡ್ತಾ ವಿದ್ಯಾರ್ಥಿಯಾಗಿ ಇದ್ದುಕೊಂಡು ಚಾಣಾಕ್ಷತನವನ್ನ ಮೆರಿತಾ ಇರ್ತಾರೆ. ಆ ಚಾಣಾಕ್ಷತನವನ್ನ ಮೆರಿತಾ ಇರತಕ್ಕಂತ ಪ್ರಸಂಗದಲ್ಲಿ ಪಂಚಾಕ್ಷರ ಗವಾಯಿಗಳವರ ಬಳಿ ಅನೇಕ ವಿದ್ಯಾರ್ಥಿಗಳು, ಕಣ್ಣಿಲ್ಲದೆ ಕಾಲಿಲ್ಲದೆ ಬಡತನದಲ್ಲಿದ್ದಂತ ಎಲ್ಲ ವಿದ್ಯಾರ್ಥಿಗಳು ಸಂಗೀತವನ್ನ ಕಲಿಯಲು ಪಂಚಾಕ್ಷರಿ ಗವಾಯಿಗಳವರ ಬಳಿಯಲ್ಲಿ ಇರುವಾಗ ಆ ವಿದ್ಯಾರ್ಥಿಗಳ ಖರ್ಚು ವೆಚ್ಚ ಬಹಳ ಆಗಿ ಪಂಚಾಕ್ಷರಿ ಗವಾಯಿಗಳು ಸಾಲದಲ್ಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 1939ರಲ್ಲಿ ಪಂಚಾಕ್ಷರಿ ಗವಾಯಿಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜರಿಂದ ಸಹಾಯವನ್ನು ಪಡೆಯಲಿಕ್ಕೆ ಹೋಗ್ತಾರೆ. ಆದ್ರೆ ಮೈಸೂರು ಮಹಾರಾಜರಿಂದ ಸಹಾಯ ದೊರೆಯದೆ ಅವರು ಬರಿಗೈಯಿಂದ ಪಂಚಾಕ್ಷರ ಗವಾಯಿಗಳು ಬರ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪುಟ್ಟರಾಜರ ವಿಚಾರ ಭಾವನೆಯೊಳಗೆ ಏನ್ ಬರುತ್ತೆ ಅಂದ್ರೆ, ನಾಟಕವನ್ನ ರಚನೆಯನ್ನ ಮಾಡಬೇಕು. ನಾಟಕವನ್ನ ರಚನೆಯನ್ನ ಮಾಡಿ ನಾಟಕವನ್ನ ಪ್ರದರ್ಶನವನ್ನ ಮಾಡೋದ್ರಿಂದ ಹಣ ಸಂಗ್ರಹ ಆಗುತ್ತೆ. ಅದರಿಂದ ನಮ್ಮ ಗುರುಗಳ ಸಾಲದ ಬಾಧೆ ಕಡಿಮೆ ಆಗ್ಬೋದು ಅನ್ನುವಂತ ನಿಟ್ಟಿನೊಳಗ ವಿಚಾರವನ್ನ ಮಾಡಿರ್ತಕ್ಕಂಥ ಪುಟ್ಟರಾಜ ಸ್ವನ್ನಲಿಗೆಯ ಸಿದ್ದರಾಮೇಶ್ವರ ನಾಟಕವನ್ನ ರಚನೆಯನ್ನ ಸ್ವತಃ ಕಣ್ಣಿಲ್ಲದಿದ್ದರೂ ಕೂಡ ಅವರೇ ರಚನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಸಹಪಾಠಿಗಳಿಗೆ ಪಾತ್ರಗಳನ್ನ ಹಂಚಿ ಯಾರು ಯಾವ ಯಾವ ಪಾತ್ರಗಳನ್ನ ಮಾಡಬೇಕು ಅನ್ನುವಂತ ಒಂದು ಗುರುಗಳ ಒಪ್ಪಿಗೆಯನ್ನ ತೆಗೆದುಕೊಂಡು ಪುರುಷರು ಕೂಡ ಸ್ತ್ರೀಯರ ಪಾತ್ರಗಳನ್ನ ಪುರುಷರೇ ಮಾಡಬೇಕು ಅನ್ನುವಂತ ಒಂದು ನಿರ್ಣಯದಲ್ಲಿ ನಾಟಕವನ್ನ, ಸಿದ್ದರಾಮೇಶ್ವರ ನಾಟಕವನ್ನ ನರಗುಂದದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರದರ್ಶನವನ್ನ ಮಾಡ್ತಾರೆ. ನಾಟಕ ಪ್ರದರ್ಶನವಾಗುತ್ತೆ. ಆ ನಾಟಕ ಪ್ರದರ್ಶನವಾದಂತಹ ಸಂದರ್ಭದಲ್ಲಿ ಹಣ ವಿಪರೀತವಾಗಿ ಏನಾಗ್ಬಿಡ್ತತಿ ಅಂತಂದ್ರೆ ಸಂಗ್ರಹವಾಗ್ತದೆ. ಸಾಲದ ಹೊರೆ ಕಡಿಮೆ ಮಾಡಿಬಿಡ್ತಾರೆ ಪುಟ್ಟರಾಜರು. ವೈರಾಗ್ಯದ ನಿಧಿಯಾದ ಅಕ್ಕ ಮಹಾದೇವಿ ಪುರಾಣವನ್ನ ಪುಟ್ಟರಾಜ ಕವಿಗವಾಯಿಗಳವರು ರಚನೆಯನ್ನು ಮಾಡಿ ಆ ನಾಟಕವನ್ನ, ಆ ಪುರಾಣವನ್ನ ಧಾರವಾಡದ ಮುರುಘಾ ಮಠದಲ್ಲಿ ಆ ಪುರಾಣ ಪ್ರವಚನವನ್ನ ಸ್ವತಃ ಪುಟ್ಟರಾಜ ಕವಿಗವಾಯಿಗಳವರು ಮಾಡ್ತಾ ಇದ್ದಾರೆ ಶಿಷ್ಯ ಬಳಗವನ್ನ ಕಟ್ಟಿಕೊಂಡು. ಆಗ ಮುರುಘಾ ಮಠದಲ್ಲಿದ್ದಂತ ಮೃತ್ಯುಂಜಯ ಮಹಾಸ್ವಾಮಿಗಳು ಅಪ್ಪಣೆಯನ್ನ ಮಾಡ್ತಾ ಇದ್ದಾರೆ, ಗವಾಯಿಗಳೇ ಪುರಾಣವನ್ನ ಅದ್ಭುತವಾಗಿ ರಚನೆಯನ್ನ ಮಾಡಿ ಪುರಾಣ ಪ್ರವಚನವನ್ನ ನೀವು ನಡೆಸಿಕೊಟ್ಟಿದ್ದೀರಿ, ಅದಕ್ಕೋಸ್ಕರವಾಗಿ ನಿಮಗೆ ತುಲಾಭಾರವನ್ನ ಮಾಡಬೇಕು, ನಿಮಗೆ ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತೇಳಿ ಆ ಒಂದು ಮುರುಘಾ ಮಠದ ಮೃತ್ಯುಂಜಯ ಮಹಾಸ್ವಾಮಿಗಳು ಅಪ್ಪಣೆ ಮಾಡಿರ್ತಾರೆ. ಮೊಟ್ಟ ಮೊದಲ ತುಲಾಭಾರವನ್ನ ಧಾರವಾಡದ ಮುರುಘಾ ಮಠದಲ್ಲಿ ಮಾಡುವುದರ ಮೂಲಕವಾಗಿ ಆ ಮಠದ ಸ್ವಾಮೀಜಿಯವರು ಪುಟ್ಟರಾಜರಿಗೆ ಸಂಪೂರ್ಣವಾದ ಆಶೀರ್ವಾದವನ್ನ ಮಾಡ್ತಾರೆ. ಅದಕ್ಕಾಗಿನೇ ನಮ್ಮ ನಾಡಿನ ತುಂಬೆಲ್ಲ ಹಳ್ಳಿಗಳಲ್ಲಿ ಏನಾಗ್ತತಿ ಅಂತಂದ್ರೆ ಪುಟ್ಟರಾಜ ಕವಿಗವಾಯಿಗಳವರ ತುಲಾಭಾರವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ವೀರೇಶ್ವರ ಪುಣ್ಯಾಶ್ರಮದ ಶ್ರೇಯಸ್ಸಿಗೆ ಹೊತ್ತಿದ್ದೀರಿ ನೀವು ಅದೆಷ್ಟೋ ಭಾರ, ವೀರೇಶ್ವರ ಪುಣ್ಯಾಶ್ರಮದ ಶ್ರೇಯಸ್ಸಿಗೆ ಹೊತ್ತಿದ್ದೀರಿ ನೀವು ಅದೆಷ್ಟೋ ಭಾರ, ಅದಕ್ಕೆಂದೇ ನಿತ್ಯ ನಿಮಗೀಗ ತುಲಾಭಾರ.
ಅದಕ್ಕೆಂದೇ ನಿತ್ಯ ನಿಮಗೀಗ ತುಲಾಭಾರ ಅಂತೇಳಿ ನಮ್ಮ ನಾಡಿನ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೈತ ಬಾಂಧವರು, ಕೂಲಿ ಕಾರ್ಮಿಕರು, ಅವರು ಇವರು ಎನ್ನದೆ ಪುಟ್ಟರಾಜರ ಸಾಧನೆಯನ್ನ ಗುರುತು ಮಾಡುವುದರ ಮೂಲಕವಾಗಿ ಅವರಿಗೆ ತುಲಾಭಾರವನ್ನ ಸಮರ್ಪಣೆಯನ್ನ ಮಾಡಿ ಅನಾಥ ಮಕ್ಕಳ ಅನ್ನ ದಾಸೋಹಕ್ಕಾಗಿ ಅವರು ತುಲಾಭಾರದ ಕಾಣಿಕೆಯನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯೊಳಗೆ ಪುಟ್ಟರಾಜರು ಸಾಧನೆಯ ಶಿಖರವನ್ನ ಏರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಾಧನೆಯನ್ನ ಕಂಡಂತ ಸರ್ಕಾರಗಳು ಅವರು ಹಿಂದಿಯೊಳಗೆ ಬಸವ ಪುರಾಣವನ್ನ ರಚನೆ ಮಾಡಿದ್ದಾರೆ. ಪುಟ್ಟರಾಜರು ಆ ಬಸವ ಪುರಾಣವನ್ನ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೋಡ್ತಾ ಇದ್ದಾರೆ. ಕೊಪ್ಪಳದ ಸಂಸದರ ಸಹಾಯದಿಂದ ಆ ಗ್ರಂಥವನ್ನು ನೋಡಿ ಬಸವಣ್ಣನವರ ಚರಿತ್ರೆಯನ್ನ ಹಿಂದಿ ಭಾಷೆಯಲ್ಲಿ ದೋಹಾ ರೂಪದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಪುರಾಣವನ್ನ ರಚನೆ ಮಾಡಿದ್ದಾರೆ. ಅದ್ಭುತವಾಗಿ ಕಣ್ಣಿಲ್ಲದಂತ ಒಬ್ಬ ವ್ಯಕ್ತಿಗಳು ಇಂಥ ಪರಿಯೊಳಗೆ ಪುರಾಣವನ್ನ ರಚನೆ ಮಾಡಿದ್ದಾರೆ ಅಂತಂದ್ರೆ ಅವರನ್ನ ನಾನು ನೋಡ್ಬೇಕು ಅಂತೇಳಿ ಪುಟ್ಟರಾಜರನ್ನ ದೆಹಲಿಗೆ ಕರೆಸಿ ಆ ಸನ್ಮಾನ ಗೌರವವನ್ನ ಅವರು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಕವಿಗಳು ಐಕೆ ಕಮ್ಮಾರನ್ ಅವರು ಬರಿತಾ ಇದ್ದಾರೆ, ಬರಬೇಕಾಗಿತ್ತು ಭಾರತ ರತ್ನ ಪ್ರಶಸ್ತಿ ಪುಟ್ಟರಾಜರಿಗೆಂದು, ಬರಬೇಕಾಗಿತ್ತು ಭಾರತ ರತ್ನ ಪ್ರಶಸ್ತಿ ಪುಟ್ಟರಾಜರಿಗೆಂದು, ಬಂದಿಲ್ಲ ಏಕೆಂದರೆ ಕಣ್ಣಿಲ್ಲದ ಕವಿ ಬರೆದ ಕೃತಿಯನ್ನ ಕಣ್ಣಿದ್ದವರು ಇನ್ನೂ ಓದಿಲ್ಲ ಅನ್ನುವಂತ ಒಂದು ಮಾರ್ಮಿಕ ನೋವನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಐಕೆ ಕಮ್ಮಾರ್ ಅವರು ತಮ್ಮ ಕವನಗಳಲ್ಲಿ ಬರೆದುಕೊಂಡು ಬಂದಿದ್ದಾರೆ. ಆ ಪುಟ್ಟರಲ್ಲಿ ಪುಟ್ಟ ಎನ್ನುವ ಪುಟ್ಟರಾಜರು ಒಂದು ವಿಶ್ವವಿದ್ಯಾಲಯವೇ ಸರಿ ಅಂತ ಅದ್ಭುತವಾದ ಕೆಲಸವನ್ನ ಪುಟ್ಟರಾಜರು ಏನ್ ಮಾಡಿದ್ದಾರೆ ಅಂತಂದ್ರೆ ಪಂಚಾಕ್ಷರಿ ಗವಾಯಿಗಳವರ ಕೃಪೆಯಿಂದ, ಹಾನಗಲ್ಲ ಕುಮಾರಸ್ವಾಮಿಗಳವರ ಕೃಪೆಯಿಂದ ಅವರು ಮಾಡಿದ್ದಾರೆ. ಅವರು ಧಾರ್ಮಿಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಅವರ ಪೂಜೆ ಆಗಬೇಕಾದಂತ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನ್ ಮಾಡ್ತಾರೆ ಅಂದ್ರೆ ನೀವು ಲಿಂಗ ದೀಕ್ಷೆಯನ್ನ ತೆಗೆದುಕೊಳ್ಬೇಕು ಅಂತ ಅಪ್ಪಣೆ ಮಾಡ್ತಾರೆ ಪುಟ್ಟರಾಜ ಗವಾಯಿಗಳವರು. ಹೌದು, ಮದ್ರಾಸಿಗೆ ಆಹ್ವಾನ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ನಾವು ನಿಮ್ಮ ಮನೆಯೊಳಗೆ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ನೀವು ಮೊದಲು ಲಿಂಗಧಾರಣೆ ಮಾಡಿಕೊಳ್ಬೇಕು ಅಂತ ಪುಟ್ಟರಾಜ ಅಜ್ಜವರ ಅಪ್ಪಣೆ ಮಾಡಿದಾಗ ಡಾಕ್ಟರ್ ಮೇರು ನಟರಾಗಿರ್ತಕ್ಕಂಥವರು ಪುಟ್ಟರಾಜ ಅಜ್ಜವರ ಅಪ್ಪಣೆ ಪ್ರಕಾರವಾಗಿ ಅವರು ಲಿಂಗ ದೀಕ್ಷೆಯನ್ನ ತೆಗೆದುಕೊಳ್ಳಲು ಒಪ್ಪಿ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ಹಾವೇರಿ ಮಠದಲ್ಲಿ ಹಾವೇರಿಯ ಪರಮ ಪೂಜ್ಯರಿಂದ ಲಿಂಗ ದೀಕ್ಷೆಯನ್ನ ಡಾಕ್ಟರ್ ರಾಜ್ಕುಮಾರ್ ಮನೆತನದ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಲಿಂಗ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ, ಲಿಂಗಧಾರಿಗಳಾಗುತ್ತಾ ಇದ್ದಾರೆ. ಲಿಂಗಧಾರಣೆಯನ್ನ ಮಾಡಿಕೊಂಡ ನಂತರದಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯೊಳಗೆ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಲಿಂಗಾರ್ಚನೆಯನ್ನ ಮಾಡಿಕೊಂಡು ಅವರಿಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಶೀರ್ವಾದವನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಡ್ತಾ ಇದ್ದಾರೆ. ಇಂಥ ರೀತಿಯಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವರು ಧಾರ್ಮಿಕವಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಧಾರ್ಮಿಕ ವಿಚಾರಧಾರೆಗಳನ್ನ, ಸ್ಥಿತಿಗತಿಗಳನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಹೀಗೆಲ್ಲ ಹೇಳ್ತಾ ಅವುಗಳನ್ನ ನೀವು ಆಚರಣೆ ಮಾಡ್ಬೇಕು ಅಂತೇಳಿ ವೀರಶೈವ ಲಿಂಗಾಯತ ಧರ್ಮದ ತತ್ವಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಪುಟ್ಟರಾಜ ಕವಿ ಗವಾಯಿಗಳವರು ಮಾಡ್ತಾ ಇದ್ದಾರೆ. 1976ರಲ್ಲಿ ಬರಗಾಲ ಬಂದಿತ್ತು. ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಚಾಕ್ಷರಿ ಗವಾಯಿಗಳವರ ಜಾತ್ರೆಗೆ ಭಕ್ತ ಸಮೂಹವೆಲ್ಲವೂ ರೈತ ಬಾಂಧವರೆಲ್ಲರೂ ಏನ್ ಮಾಡಿರ್ತಾರೆ ಅಂತಂದ್ರೆ ಬಂದಂತ ರೈತರು ಪ್ರಾರ್ಥನೆಯನ್ನ ಮಾಡಿದ್ರಂತೆ ಪುಟ್ಟರಾಜ ಗುರುಗಳೇ, ನಾವು ಬಿತ್ತನೆಯನ್ನ ಮಾಡಬೇಕು ಈಗ, ಆದ್ರೆ ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಮಳೆ ಬೇಕು ಅಂತೇಳಿ ಪುಟ್ಟರಾಜ ಗುರುಗಳಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸುಸಂದರ್ಭದಲ್ಲಿ ಪಂಚಾಕ್ಷರಿ ಗವಾಯಿಗಳವರ ಪುಣ್ಯಾರಾಧನೆಯ ಕಾರ್ಯಕ್ರಮದಲ್ಲಿ ನಾಡಿನ ಅತ್ಯಂತ ಶ್ರೇಷ್ಠ ಸಾವಿರ ಕಲಾವಿದರೆಲ್ಲ, ಅಂತಾರಾಷ್ಟ್ರೀಯ ಕಲಾವಿದರೆಲ್ಲರೂ ಬಂದು ಸಂಗೀತ ಸೇವೆಯನ್ನ ಸಮರ್ಪಣೆಯನ್ನ ಮಾಡಿ ಸಮಾರೋಪ ಸಮಾರಂಭ ಅಂದ್ರೆ ಪುಟ್ಟರಾಜರ ಸಂಗೀತವೇ ಅದು ಸಮಾರೋಪ ಸಂಗೀತ. ಅವರ ಸಂಗೀತ ಆದ ಮೇಲೆ ಕಾರ್ಯಕ್ರಮ ಸಂಪೂರ್ಣವಾಗಿ ಸಂಪನ್ನವಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಪುಟ್ಟರಾಜ ಕವಿ ಗವಾಯಿಗಳವರು ಅನೇಕ ರಾಗಗಳು, ಆ ರಾಗಗಳಲ್ಲಿ ಒಂದು ರಾಗ ಮೇಘ ಮಲ್ಹಾರ್
ಮೇಘ ಮಲ್ಲಾರ ಅನ್ನುವಂತ ಮೇಘ ಮಲ್ಲಾರ ರಾಗವನ್ನ ಹಾಡುವುದರ ಮೂಲಕವಾಗಿ ಗದುಗಿನಲ್ಲಿ ನಡೆಯತಕ್ಕಂತ ಕಾರ್ಯಕ್ರಮದೊಳಗೆ ಮಳೆಯನ್ನ ತರಿಸಿದವರು ಯಾರು ಅಂತಂದ್ರೆ ಅವರು ಪುಟ್ಟರಾಜ ಕವಿ ಗವಾಯಿಗಳವರು. ಎಲ್ಲರಿಗೂ ಆನಂದವಾಗ್ತದೆ. ಪುಟ್ಟರಾಜರು ನಮಗೆ ಮಳೆಯನ್ನ ತಂದಿದ್ದಾರೆ, ನಮಗೆ ಬೆಳೆಯನ್ನು ಕೊಟ್ರು, ನಮಗೆ ಬದುಕನ್ನು ಕೊಟ್ರು ಅಂತ ಹೇಳಿ ಇವತ್ತಿಗೂ ಕೂಡ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಜಾತ್ರೆ ಜರುಗ್ತಾ ಇತ್ತು ಅಂದ್ರೆ ಅಲ್ಲಿಯ ಗದಗ ಭಾಗದ ಸುತ್ತಮುತ್ತಲಿನ ಹಲವಾರು ಹಳ್ಳಿಯ ರೈತ ಬಾಂಧವರು ಬೆಳವಣಿಗೆ ರೋಣ ಆಗಿರಬಹುದು, ಮತ್ತೆ ಇನ್ನೂ ಅನೇಕ ಗ್ರಾಮದ ಸದ್ಭಕ್ತಾದಿಗಳು ಇವತ್ತಿಗೂ ಕೂಡ ಸಾವಿರ ಚೀಲದ ಜೋಳಗಳನ್ನ ತಮ್ಮ ವಾಹನಗಳಲ್ಲಿ ತಂದು ವೀರೇಶ್ವರ ಪುಣ್ಯಾಶ್ರಮದ ಅಂಧ ಮಕ್ಕಳ ಅನ್ನದಾಸೋಹಕ್ಕಾಗಿ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಪುಟ್ಟರಾಜ ಕವಿ ಗವಾಯಿಗಳು ಪ್ರತಿ ಸೃಷ್ಟಿಕರ್ತ ನೀನಾದ ನಾದ ಬ್ರಹ್ಮ ಅಂತಾರೆ, ಇವರಿಗೆ ನಡೆದಾಡುವ ದೇವರು ಅಂತಾರೆ, ಇವರಿಗೆ ಮಾತನಾಡುವ ದೇವರು ಅಂತಾರೆ. ಯಾಕಂತಾರೆ ಅಂತಂದ್ರೆ ಬ್ರಹ್ಮ ಸೃಷ್ಟಿಯನ್ನ ಮಾಡುವ ಕಾಲಕ್ಕೆ ಆ ಕೆಲವರನ್ನ ಕುಂಟರನ್ನಾಗಿ ಕೆಲವರನ್ನ ಕುರುಡರನ್ನಾಗಿ ಮಾಡಿಬಿಡ್ತಾನೆ. ಆ ಸಂದರ್ಭದೊಳಗೆ ಆ ಕುಂಟರಿಗೆ ಕುರುಡರಿಗೆ ಸಂಗೀತದ ವಿದ್ಯೆಯನ್ನ ಕೊಡುವುದರ ಮೂಲಕವಾಗಿ ಅವರ ಬಾಳಿಗೆ ಬೆಳಕನ್ನು ಕೊಡುವುದರ ಮೂಲಕವಾಗಿ ಪ್ರತಿ ಸೃಷ್ಟಿಕರ್ತರಾದವರು ಯಾರು ಅಂದ್ರೆ ಅವರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಅದಕ್ಕೆ ಅವ್ರಿಗೆ ಏನಂತ ಕರೆದಾರೆ ಅಂದ್ರೆ ನಡೆದಾಡುವ ದೇವರು. ಪುಟ್ಟರಾಜ ಗುರುಗಳ ಸಾಧನೆಯನ್ನ ಕಂಡಂತ ಸರ್ಕಾರಗಳು ಏನ್ ಮಾಡಿವೆ ಅಂತಂದ್ರೆ ಪುಟ್ಟರಾಜರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾವೆ. ಆದ್ರೆ ನಮ್ಮೆಲ್ಲ ಕಲಾವಿದರ ಒಂದು ನೋವೇನು ಅಂತಂದ್ರೆ ಇವರು ಮಾಡಿದ ಸಾಧನೆಗೆ, ಯಾಕೆ ಅಂತಂದ್ರೆ ಇವರು ಮಾಡಿದ ಸಾಧನೆ ಇವತ್ತ ಹುಟ್ಟಿದ ಮಕ್ಕಳು ಕಣ್ಣಿಲ್ಲ ಅಂದ್ರೆ ಅವರಿಗೆ ತಂದೆ ತಾಯಿಗೆ ಮಕ್ಕಳು ಬೇಡ ಆಗಿಬಿಡ್ತಾರೆ. ಅಂತ ಬೇಡವಾದ ಮಕ್ಕಳಿಗೆ ಇವತ್ತವರು ಸರ್ಕಾರಕ್ಕೆ ಇವರೆಲ್ಲ ಹೊರೆ ಆದಂತವರಿಗೆ ಏನ್ ಮಾಡಿದ್ರು ಅಂತಂದ್ರೆ ವಿದ್ಯೆಯನ್ನು ಕೊಡುವುದರ ಮೂಲಕವಾಗಿ ಅವರ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ಅವರ ಬದುಕಿಗೆ ಬೆಳಕನ್ನು ಕೊಟ್ಟಿದ್ದಾರೆ ಅಂದ ಮೇಲೆ ಇವರ ಸಾಧನೆಯನ್ನು ಕಂಡಂತ ಸರ್ಕಾರಗಳು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅವರಿಗೆ ಈಗ ಪುಟ್ಟರಾಜ ಗುರುಗಳು ಅವರು ಇಲ್ಲ ಅಂದ್ರೂ ಕೂಡ ಮರಣೋತ್ತರವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟು ಪುಟ್ಟರಾಜ ಗುರುಗಳಿಗೆ ಗೌರವವನ್ನ ಸಮರ್ಪಣೆಯನ್ನ ಮಾಡಬೇಕು. ಅವರ ಸಾಧನೆಯನ್ನ ಏನ್ ಮಾಡ್ಬೇಕು ಅಂದ್ರೆ ಗೌರವಿಸಬೇಕು ಅನ್ನುವಂತ ಒಂದು ಹಂಬಲ ಎಲ್ಲ ಕಲಾವಿದರಲ್ಲಿ, ಎಲ್ಲ ಅನೇಕ ಮಠಾಧೀಶರಲ್ಲಿ, ಅನೇಕ ಭಕ್ತಾದಿಗಳಲ್ಲಿ ಈ ಒಂದು ನೋವು ಕೊರಗು ಇದೆ. ಅದಕ್ಕೋಸ್ಕರವಾಗಿ ಆ ಒಂದು ಕೆಲಸ ಮರಣೋತ್ತರವಾಗಿ ಆದ್ರೂ ಕೂಡ ಪುಟ್ಟರಾಜರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಲಿ ಎನ್ನುವಂತ ಒಂದು ಆಸೆ ನಮ್ಮದಾಗಿದೆ. ಶರಣಾರ್ಥಿಗಳು.